त्यांचा एकच वाली आहे, अदानी आणि अंबानी. आणि मी काय सत्तेसाठी किंवा टक्केवारीसाठी राजकारणात येत नाही. मी ना ठेकेदार आहे ना काय कंपनीची मालक, आणि म्हणून मी निस्वार्थपणे काम करीन एवढं या ठिकाणी सांगते. आणि कृपया करून हात जोडून विनंती करते की स्वतःच्या पायावर कुऱ्हाड मारून घेऊ नका. आम्ही तुमच्या सोबत आहोत. येणाऱ्या 7 तारखेला तुम्ही आम्हाला साथ द्या. ही लढाई माझ्या एकटीची नाही आहे, ही आपल्या सगळ्यांची लढाई आहे आणि आपल्या सगळ्यांना लढायची आहे. भाजपला त्यांची जागा दाखवायची आहे बीजेपीच्या विरोधात एकतर्फी. मागच्या वेळेस हैदराबाद काय झालं, माझ्याकडे आहे भूत. पण जे झालं ते झालं. तुम्ही फसलात, तुमचा विश्वासघात झाला. पण आता दूध का जला छाछ भी फूक फूक के पीता है. म्हणून आम्ही सगळे तुमच्या सोबत आहोत. ही लढाई आपल्या सगळ्यांची आहे. विजय तुमचा झाला पाहिजे एवढं या ठिकाणी सांगते. आणि येणाऱ्या 7 मेला लीड बीट नाही, वन साइड झालं पाहिजे. हैदराबाद दिसला हात की मार शिक्का, दिसला हात की मार शिक्का, तसं वन साइड झालं पाहिजे. एवढीच मी तुम्हाला एवढंच साकडं घालते, एवढीच आशा बाळगते आणि आपली रजा घेते. एवढे सकाळपारी तुम्ही तयार झालात आणि आमचं स्वागत केलं, त्याबद्दल तुमचे मनापासून आभार मानते. धन्यवाद. त्रास ಮಾಡಕತ್ತಾರ ಈ ದೇಶದ ಲೋಕಸೇವೆ ಹುಕುಂಸೇವೆ ಇದೇ ಕ್ರಿಯೆಯಾಗ್ಯದ. ಚಲೋ ಮುಖ್ಯಮಂತ್ರಿ ಹೋಗಿ ಒಳಗೆ ಜೈಲ್ನಾಗ ಇಡ್ಲಕತ್ತಾರ. ಮತ್ತು ಮಾಯಕ ಇಡೀ ನೋಟಿಸ್ ಕೊಡ್ತಾರ. ಅದು ನಿಜ ಅನ್ಯಾಯಕಾರಕ ಸರ್ಕಾರ ನಡೆದಿದೆ. ಕೆಲಸ ಯಾರು ಮಾಡೋದಿಲ್ಲ, ಬರೀ ಹೈರಾಟ್ ಮಾಡೋದು, ವಾಟ್ಸಪ್ ಬಿಡೋದು. ಈ ನವೀನ ಹುಡುಗರಿಗೆಲ್ಲ ಒಂದು ಅವರು ಎಲ್ಲಿ ಬಿಡಾಸೆ ಕೆಲಸ ಅವ್ರು ಮಾಡಕತ್ತಾರ. ಅದಕ್ಕೆ ಎಲ್ಲಿಗೆ ಚಲೋ ಉತ್ತರ ಕೊಡ್ಬೇಕಾಗ್ಯದ. ಅವ್ರು ಉತ್ತರ ಕೊಡೋಕೆ ಸಂಧಿ ಬಂದದ, ಸೋಕಿ ಯಾಳೆ ಬಂದವು. ಇದ್ರಾಗ ಜನ ನಾವು ತಪ್ಪು ಮಾಡಿದೆವು ಅಂದ್ರೆ ಮತ್ತೆ 5 ವರ್ಷ ಮುಂದೆ ಇಲೆಕ್ಷನೇ ಆಗಲ್ಲ. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಬಂದು ಘಟನಾ ಚೇಂಜ್ ಮಾಡೋರು. ಅವರು 10 ವರ್ಷದಿಂದ ಅವ್ರ ಅಂತಾರೆ 400 ಪಾರ್ ಅನ್ನೋದಿಲ್ಲ. ಈಗ ಭಾಜಪ ಸರ್ಕಾರ ತಡಿಪಾರ ನಾವು ಅಂದ್ರೆ ಭಾಳ ಮಾತಾಡೋ ಇಚ್ಛೆ ಅದ. ಎಲ್ಲ ಕಡೆ ಹಾದಿಯಾಗಿ ಎಲ್ಲ ಊರಾಗ ಎಲ್ಲ ಕಡೆ ಬಂದು ಸ್ವಾಗತ ಮಾಡೋದು ತಾಯಿ ಸಾಹೇಬ್ ಬರಲಿ ಲೇಟ್ ಆಯ್ತು ಇಲ್ಲಿ. ಅದು ಮತ್ತೊಮ್ಮೆ ನಾವು ಬರ್ತೇವೆ ನೀವು ಅಂತ ಮಾತಾಡೋದು. ಮತ್ತು ಈ ಉಮೇದವಾರು ಬಂದು ಕಿಸಿದ ಈ ಹೈದರಾಬಾದ್ ಖಾಂಡೇ ಸಾಹೇಬ್ ದರ್ಶನ ಆಯಿತು, ಸ್ವಾಮಿ ಸಮರ್ಥ ಆಯಿತು, ಮಲ್ಲಿಕಾರ್ಜುನ ಆಯಿತು, ಮತ್ತು ಬಸವೇಶ್ವರ ದರ್ಶನ ಆಯಿತು. ಇದೆಲ್ಲ ದರ್ಶನ ಮಾಡಿ ಕಿಸಿದ ಅವರು ಒಂದು ಪ್ರಕಾರ ಸುರುವಾತ್ ಮಾಡಿದ್ರೆ ಕಾಯಂ ನಾವು ಹೈದರಾಬಾದ್ ಸುರುವಾತ್ ಮಾಡ್ತೇವೆ ನಾವು. ಅದಕ್ಕೆ ನಾವು ಹೈದರಾಬಾದ್ ದರ್ಶನ ತೋಡ್ ಕಿಸಿದ್ರೆ ಇದೆಲ್ಲ ಮುಂದೆಲ್ಲ ಶುರು ಮಾಡೋದು. ಈಗ ಅದಕ್ಕೆ ನಿಮ್ದು ಆಶೀರ್ವಾದ ಬೇಕಾಗ್ಯದ. ಅವ್ರಿಗೆ ಒಂದು ಚಲೋ ಲಡಾವೋ ವ್ಯಕ್ತಿಮತ್ವ ಅದ. ವಿಧಾನಸಭೆದ ಅವ್ರಿಗೆ ಕೆಲಸ ನೋಡಿರಿ ನೀವು. ಆಕ್ರಮಕ ಚೇರಾ ಅಧ್ಯಕ್ಷಂದ್ರೆ ಪೂರ್ಣ ಸೋಲಾಪುರ ಜಿಲ್ಲೆಲ್ಲ ಮಹಾರಾಷ್ಟ್ರ ಗೊತ್ತಾಗ್ಯದ. ಈ ಪೂರ ದೇಶಕ್ಕೆ ಗೊತ್ತು ಮಾಡಬೇಕಾಗ್ಯದ. ಯಾಕೆ ಶಿಂದೆ ಸಾಹೇಬ್ರ ಹೆಸರು ತಗೊಂಡು ಸೋಲಾಪುರ ಜಿಲ್ಲಾ ಅಂತಾರೆ. ಹಾಗೆ ನಾಳೆಗೆ ಪ್ರಣೀತಿ ಶಿಂದೆ ಅಂದ್ರೆ ಸೋಲಾಪುರ ಜಿಲ್ಲಾ ಅನ್ಬೇಕು. ಹಾಗೆ ನಾವು ಮೊದಲ ನಾವು ಮಾಡಬೇಕಾಗ್ಯದ. ಅದು ಮಾಡಿ ನೋಡ್ರಿ ನೀವು. ಈ ಭಾಗದ ಕೆಲಸ ಇರಲಿ, ಯಾವುದೇ ಸಮಾಜದಲ್ಲಿ ಯಾವುದೇ ವರ್ಗದಲ್ಲಿ ಅವೆಲ್ಲ ಕೆಲಸ ಮಾಡ್ಲಿಕ್ಕೆ ಅವರು ಅದರಲ್ಲಿ ತಯಾರದ. ನಿಶ್ಚಿತಪಣೆ ಒಂದು ಚಲೋ ಯುವ ಮಹಿಳಾ ಆಕ್ರಮಕ ಚೇರಾದ ಪ್ರತಿಯೊಂದು ಕೆಲಸ ಹಿರಿಯಲ್ಲೇ ಮಂಡಾಸೋದು. ವಿಧಾನಸಭೆದ ಮಂಡಾಸರೇ ಅವ್ರಿಗೆ 15 ವರ್ಷ. ಈಗ ಲೋಕಸಭಾದ ಮಂಡಾಸ ಸಂಜೆ ಬಿಡ್ಬೇಕಾಗ್ಯದ. ನೀವೆಲ್ಲ ನೋಡ್ತೀವಿ ಲೋಕಸಭೆದಾಗ ಎಷ್ಟೋ ಖಾಸದಾರ್ ಮಂದಿ ಹೆಂಗೆ ಮಾತಾಡ್ತಾರ. ಅಲ್ಲಿ ಹೆಚ್ಚಿಗೆ ಮಾತಾಡಿಸಿದ್ರೆ ಈಗ ನಮ್ಮ ಬಸವಕೋಟೆ ತಾಲೂಕು ಇರಲಿ, ಸೋಲಾಪುರ ಜಿಲ್ಲೆ ಇರಲಿ, ಇವೆಲ್ಲ ಏನು ಪ್ರಾರಂಭಿಕ ಪ್ರಶ್ನೆ ಆ ಪ್ರಶ್ನೆ ಸಲಹೆಗೆ ನಮ್ಮ ತಾಯಿಗೆ ನಮ್ಮ ಲೋಕಸಭೆ ಹಚ್ಚಿಡ್ಬೇಕಾಗ್ಯದ. ಯಾಕೆ ನೀವೆಲ್ಲರನ್ನ ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ. ನಾಳೆಗೆ ಬರ 7 ಮೇಕ ನಾವೆಲ್ಲರೂ ನಮ್ಮ ಚಿನ್ನದ ಕೈ ಚಿನ್ನ ಕೈ ಅದ. ಆ ಕೈ ಬಾಜುಕಿನ ಬಿಟ್ಟು ಅವತ್ತು ಕಿಸಿದ್ರೆ ಪ್ರಚಂಡ ಬಹುಮತಲೆ ತಾಯಿಗೆ ಉಡಾಸ್ಕೊಟ್ಟು ಈ ಸೋಲಾಪುರ ಜಿಲ್ಲಾ ಸೇವಾ ಮಾಡೋ ಸಂಧಿ ಕೊಡಬೇಕು. ಇಷ್ಟು ವಿನಂತಿ ಮಾಡಿ ನಾನು